ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಟಿವಿ. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ನೋಡೋಣ. ತಾಂಡವ್ ಅವರು ಕಾಮತ್ ಹತ್ರ ಹೋಗ್ಬಿಟ್ಟು ಈ ಭಾಗ್ಯ ಹೇಗೆ ತನ್ನ ತಂದೆ ತಾಯಿನ ದೂರ ಮಾಡಿದ್ಲು, ತನ್ನ ಕೆಲಸನ ಹೇಗೆ ಕಿತ್ಕೊಂಡ್ಲು ಅಂತ ಹೇಳಿ ಎಲ್ಲವನ್ನು ಸಹ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ. ನನ್ನ ಲೈಫ್ನೇ ಹಾಳು ಮಾಡಿಬಿಟ್ಲು, ಭಾಗ್ಯಂದೇ ಎಲ್ಲ ತಪ್ಪಿರೋದು ಅನ್ನೋ ರೀತಿ ಕಾಮತ್ ಅವ್ರ ಹತ್ರ ಹೇಳ್ತಾರೆ. ಕಾಮತ್ ಅವ್ರಿಗೆ ಅವಾಗ ತುಂಬಾನೇ ಕೋಪ ಬರುತ್ತೆ. ಕೋಪ ಬಂದು ಅವರು ಕೋಪದಲ್ಲಿ ಭಾಗ್ಯನ ಕರೀತಾರೆ. ಭಾಗ್ಯ ಭಾಗ್ಯ ಎಲ್ಲಿದ್ರು ಬರಬೇಕು, ಎಲ್ಲಿದ್ರು ನೀನು ಇವಾಗ ನನ್ನ ಮುಂದೆ ಬಂದು ನಿಂತ್ಕೋಬೇಕು, ಏನೇ ಕೆಲಸ ಮಾಡ್ತಿದ್ರು ಅದನ್ನೆಲ್ಲ ಬಿಟ್ಟು ನೀನು ನನ್ನ ಮುಂದೆ ಬಂದು ನಿಂತ್ಕೋಬೇಕಷ್ಟೇ ಅಂತ ಹೇಳಿ ಇಲ್ಲಿ ಕಾಮತ್ ಅವ್ರು ಕರೀತಾರೆ. ಕಾಮತ್ ಅವ್ರು ಕರಿತಿರೋದನ್ನ ಕೇಳಿಸ್ಕೊಂಡಂತಹ ಭಾಗ್ಯ ತುಂಬಾನೇ ಭಯ ಪಡ್ತಾಳೆ. ಏನಿದು ಕಾಮತ್ ಮಾವ ಇಷ್ಟೊಂದು ಕೋಪ ಮಾಡ್ಕೊಂಡು ಕರೀತಿದಾರಲ್ಲ, ನಮ್ಮವ್ರು ಹೋಗ್ಬಿಟ್ಟು ಏನಾದರೂ ಎಡವಟ್ ಮಾಡ್ಬಿಟ್ರಾ, ಇವ್ರನ್ನ ಕಟ್ಟಬಿಚ್ಚಿ ನಾನು ತಪ್ಪು ಮಾಡ್ಬಿಟ್ನಾ ಅಂತ ಹೇಳಿ ಭಾಗ್ಯ ಫುಲ್ ಭಯ ಪಟ್ಕೊಂಡು ಕಾಮತ್ ಅವ್ರ ಹತ್ರ ಬರ್ತಾರೆ. ಕಾಮತ್ ಅವ್ರ ಹತ್ರ ಬಂದಿದ ತಕ್ಷಣ ಕಾಮತ್ ಅವ್ರು ಹೇಳ್ತಾರೆ, ಏನು ಭಾಗ್ಯ ನೀನು ಈ ರೀತಿ ಮಾಡಿಬಿಟ್ಟೆ, ನೀನು ಈ ರೀತಿ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ, ನಿನ್ನ ಲೈಫಲ್ಲಿ ನಡೆದಿರುವಂಥದ್ದನ್ನ ನನ್ನ ಹತ್ರ ಏನು ಸಹ ಹೇಳ್ಕೊಂಡಿರ್ಲಿಲ್ಲ, ನೀನು ಈ ರೀತಿ ಮಾಡ್ತೀಯ ಅಂತ ನಾನಂತೂ ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ಕಾಮತ್ ಅವರು ಹೇಳ್ತಾರೆ. ಆಗ ಭಾಗ್ಯ ಹೇಳ್ತಾಳೆ, ಅಲ್ಲಮ್ಮವ ಅದು ಅಂತ ಹೇಳಕ್ ಬರ್ತಾರೆ. ಅಷ್ಟರಲ್ಲಿ ಕಾಮತ್ ಅವರು, ನೀನು ನನ್ನ ಹತ್ರ ಏನು ಹೇಳ್ಬೇಡ, ನನ್ಗೆ ಆಲ್ರೆಡಿ ಎಲ್ಲ ಸಹ ಗೊತ್ತಾಗಿದೆ, ಈ ಮದ್ವೆನ ನಡೆಯೋದಕ್ಕೆ ನಾನು ಬಿಲ್ಕುಲ್ ಬಿಡೋದಿಲ್ಲ ಅಂತ ಹೇಳಿ ಕಾಮತ್ ಅವ್ರು ಹೇಳ್ತಾರೆ. ಆಗ ಭಾಗ್ಯನ ಮನೆಯವ್ರಿಗೆ, ಭಾಗ್ಯನ್ಗೆ ಎಲ್ರಿಗೂ ಸಹ ತುಂಬಾನೇ ಶಾಕ್ ಆಗ್ತಿರುತ್ತೆ. ಆ್ಯಂಡ್ ಈ ಕಡೆ ಕನ್ನಿಕಾ ಮತ್ತು ತಾಂಡವ್ಗಂತೂ ತುಂಬಾನೇ ಖುಷಿ ಆಗ್ತಿರುತ್ತೆ. ಕಾಮತ್ ಅವ್ರ ಮದುವೆ ಕ್ಯಾನ್ಸಲ್ ಅಂತ ಹೇಳೋದು ತುಂಬಾನೇ ಖುಷಿ ಆಗ್ತಿರುತ್ತೆ. ಆ್ಯಂಡ್ ಕಾಮತ್ ಅವ್ರು ಹೇಳ್ತಾರೆ, ಇನ್ನು ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದೇ ಇಲ್ಲ ಅಂತ ಹೇಳ್ತಾರೆ. ಆಗ ಕುಸುಮ ಹೇಳ್ತಾಳೆ ತಾಂಡವ್ ಹತ್ರ, ಏನೋ ತಾಂಡವ್ ಈ ರೀತಿ ಮಾಡಿಬಿಟ್ಟೆ, ಏನೋ ಹೇಳಿದ್ಯಾ ಅವ್ರ ಹತ್ರ ಎಲ್ಲ, ಅಂಥದ್ದು ಏನೋ ಮಾಡಿದ್ದಾಳೆ ನನ್ನ ಭಾಗ್ಯ ನಿಂಗೆ ಅಂತ ಹೇಳಿ ಕುಸುಮ ಕೇಳ್ತಿರ್ತಾರೆ. ಆಗ ತಾಂಡವ್ ಹೇಳ್ತಾನೆ, ಯಾಕಮ್ಮ ಇಷ್ಟು ದಿವಸ ಮಾಡಿರೋದು ಸಾಲದ, ನನ್ನ ಲೈಫ್ನೇ ಹಾಳು ಮಾಡಿಬಿಟ್ಲು, ತುಂಬ ಚೆನ್ನಾಗಿದ್ದಂತಹ ನನ್ನ ಲೈಫ್ಗೆ ಬಂದು ಕಾಲಿಟ್ಲು, ಅವಳು ಯಾವಾಗ ನನ್ನ ಲೈಫಿಗೆ ಬಂದು ಕಾಲಿಟ್ಲು ನನ್ನ ಲೈಫೇ ಎಕ್ಕುಟ್ಟು ಹೋಯ್ತು ಅಂತ ಹೇಳಿ ಇಲ್ಲಿ ತಾಂಡವ್ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಕಾಮತ್ ಅವರು ಹೇಳ್ತಾರೆ, ತಾಂಡವ್ ಮಾತು ಸಾಕು, ಇನ್ನು ನೀನು ಹೋಗ್ಬಿಟ್ಟು ಮದುವೆ ನಿಲ್ಲಿಸು ಅಂತ ಹೇಳ್ತಾರೆ ತಾಂಡವ್ಗೆ. ಆಗ ತಾಂಡವ್ ಸರಿ ಆಯಿತು ಅಂತ ಹೇಳಿ ಫುಲ್ ಖುಷಿಯಿಂದ ನಾನು ಗೆದ್ಬಿಟ್ಟೆ ಅಂತ ಅಂದ್ಕೊಂಡು ಹೋಗ್ತಿರ್ತಾನೆ. ಹೋಗ್ತಿರ್ಬೇಕಾದ್ರೆ ಕುಸುಮ ತಾಂಡವ್ನ ಮಾತಾಡೋದಕ್ಕೆ ಬರ್ತಾಳೆ. ಬಂದ್ಬಿಟ್ಟು ಕೇಳ್ಕೊತಾಳೆ, ಪ್ಲೀಸ್ ಕಣೋ ಮದುವೆನ ನಿಲ್ಲಿಸ್ಬೇಡ ಕಣೋ, ಭಾಗ್ಯ ಎಷ್ಟು ಕಷ್ಟಪಟ್ಟಿದ್ದಾಳೆ ಈ ಮದುವೆ ಮಾಡೋದಕ್ಕೆ ಅಂತ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ, ಪ್ಲೀಸ್ ಕಣೋ ಮದುವೆನ ನಿಲ್ಲಿಸ್ಬೇಡ ಅಂತ ಹೇಳಿ ಕೇಳ್ಕೊತಾರೆ. ಆಗ ತಾಂಡವ್ ಹೇಳ್ತಾನೆ, ಏನಮ್ಮ ಭಾಗ್ಯ ಕಷ್ಟಪಡ್ತಿದ್ದಾಳ, ಅವಳು ಕಷ್ಟಪಡ್ತಿರೋದನ್ನ ನೀನು ನೋಡ್ಬಿಟ್ರೆ ಸಾಕಾ, ನಾನು ನೋಡ್ಬೇಕಲ್ವಾ, ಅವಳು ಕಷ್ಟಪಡೋದು ನೋಡಬೇಕು ಅಂತ ಹೇಳಿನೇ ನಾನು ಈ ಮದುವೆ ನಿಲ್ಲಿಸ್ತಾ ಇರೋದು ಅಂತ ಹೇಳಿ ತಾಂಡವ್ ಹೇಳ್ತಾನೆ. ಆಗ ಕುಸುಮಂಗಂತೂ ತುಂಬಾನೇ ಕೋಪ ಬರುತ್ತೆ. ಅವನು ಆ ರೀತಿ ಮಾತಾಡ್ತಿರೋದು ನೋಡ್ಬಿಟ್ಟು, ನೀನು ಇಂಥವನು ಅಂತ ಗೊತ್ತಿದ್ದಿದ್ರೆ ನಾನು ನಿನ್ನ ಹೊಟ್ಟೆನಲ್ಲೇ ಸಾಯಿಸ್ಬಿಡ್ತಿದ್ದೆ, ನಿನ್ನ ಆಚೆ ಬರೋದಕ್ಕೆ ಬಿಡ್ತಿರ್ಲಿಲ್ಲ ಕಣೋ ಅಂತ ಹೇಳಿ ಕುಸುಮ ಹೇಳ್ತಿರ್ತಾರೆ. ಆಗ ತಾಂಡವ್ ತುಂಬಾನೇ ಕೋಪ ಬರ್ತಿರುತ್ತೆ. ಅಮ್ಮ ಸೈಡ್ಗೋಗು, ನೀನು ಎಷ್ಟೇ ಅಡ್ಡ ಬಂದರೂ ನಾನು ಈ ಮದುವೆನ ನಿಲ್ಲಿಸ್ತೀನಿ ಅಂತ ಹೇಳಿ ತಾಂಡವ್ ಹೇಳ್ತಾನೆ. ಆಗ ಕುಸುಮ ಕೈ ಮುಗಿದು ಕೇಳ್ಕೊತಾರೆ, ಪ್ಲೀಸ್ ಕೊಡೋ ಮದುವೆನ ನಿಲ್ಲಿಸ್ಬೇಡ, ನಿನ್ನನ್ನು ಇಷ್ಟು ದಿವಸ ಇಷ್ಟು ಚೆನ್ನಾಗಿ ಬೆಳೆಸಿದೀವಿ, ಆ ಬೆಳೆಸಿರುವಂತಹ ಕೃತಜ್ಞತೆಗಾದರೂ ನಮಗೊಂದು ಫೇವರ್ ಮಾಡೋ ಅಂತ ಕೇಳ್ಕೊಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ಆಯ್ತು ಹೇಳಮ್ಮ ಏನು ಮಾಡಬೇಕು ಅಂತ ಕೇಳ್ತಾನೆ. ಆಗ ಕುಸುಮ ಹೇಳ್ತಾಳೆ, ಪ್ಲೀಸ್ ಕೊಡೋ ಮದುವೆನ ನಿಲ್ಲಿಸ್ಬೇಡ ಅಂತ ಕೇಳ್ಕೊಳ್ತಾಳೆ. ಆಗ ತಾಂಡವ್ ಕೂಡ ಒಂದು ಕಂಡೀಷನನ್ನು ಹಾಕ್ತಾನೆ. ಸರಿ ಅಮ್ಮ ಆಯಿತು, ನಾನು ಈ ಮದುವೆನ ನಿಲ್ಲಿಸೋದಿಲ್ಲ, ನಾನು ಈ ಮದುವೆನ ನಿಲ್ಲಿಸ್ಬಾರ್ದು ಅಂತಂದರೆ ನೀವು ಹೇಳ್ದಂಗೆ ನಾನು ಕೇಳಬೇಕು ಅಂತಂದರೆ ನಾನು ಹೇಳ್ದಂಗೆ ನೀವು ಸಹ ಕೇಳಬೇಕಲ್ವಾ, ನಾನು ಹೇಳ್ದಂಗೆ ನೀವು ಕೇಳಿದ್ದೀರಾ ಅಂದರೆ ನೀವು ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ಹೇಳಿ ತಾಂಡವ್ ಹೇಳ್ತಾನೆ. ಆಗ ಕುಸುಮ, ಏನು ಹೇಳಪ್ಪ ನಾವು ಕೇಳ್ತೀವಿ ಅಂತ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ನೀನು ಒಬ್ಬಳು ಕೇಳಿದ್ರೆ ಸಾಕಾಗಲ್ಲ ಅಮ್ಮ, ನಿನ್ನ ಜೊತೆ ಅಪ್ಪನೂ ಸಹ ಕೇಳಬೇಕು ಅಂತ ಅಂತಾರೆ. ಅಪ್ಪನೂ ಕೇಳಬೇಕಾ ಅಂತ, ಏನಪ್ಪ ಮಾಡಬೇಕು ಅಂತ ಕುಸುಮ ಕೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ನೀವು ಮತ್ತು ಅಪ್ಪ ಇಬ್ಬರೂ ಸಹ ಭಾಗ್ಯನ ಬಿಟ್ಬಿಟ್ಟು ನನ್ನ ಜೊತೆ ಬಂದು ಸೆಟಲ್ ಆಗಬೇಕು ಅಂತ ಹೇಳ್ತಾನೆ. ಆಗ ಕುಸುಮನ್ಗಂತೂ ತುಂಬಾ ಶಾಕ್ ಆಗುತ್ತೆ, ಏನು ಇವನು ಈ ರೀತಿ ಮಾತಾಡ್ತಿದ್ದಾನೆ ಅಂತ ಹೇಳಿ. ಅವಳು ಅವಾಗ ಹೇಳ್ತಾಳೆ, ಬಿಲ್ಕುಲ್ ಅದು ನಡೆಯೋದೇ ಇಲ್ಲ, ನಾವು ಯಾವತ್ತೂ ಸಹ ನನ್ನ ಸೊಸೆನ ಬಿಟ್ಬಿಟ್ಟು ನಿನ್ನ ಜೊತೆ ಬರುವಂತಹ ಮಾತೇ ಇಲ್ಲ ಅಂತ ಹೇಳಿ ಇಲ್ಲಿ ಕುಸುಮ ಹೇಳ್ತಾರೆ. ಆಗ ತಾಂಡವು, ಹೌದಾ, ಹಾಗಿದ್ರೆ ಈ ಮದುವೆ ಅದು ಹೇಗೆ ನಡೆಯುತ್ತೆ ಅಂತ ನಾನು ಕೂಡ ನೋಡ್ತೀನಿ, ಈ ಮದುವೆನ ನಾನು ನಿಲ್ಸೋದನ್ನ ತಪ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿ ತಾಂಡವು ಅಲ್ಲೇ ಕೇಟ್ರಿಂಗನ್ನು ಒಪ್ಸ್ಕೊಂಡು ಅಡುಗೆ ಮಾಡ್ತಿರ್ತಾರಲ್ಲ ಮದುವೆಗೆ ಅಂತ ಹೇಳಿ ಅವ್ರ ಹತ್ರ ಹೋಗ್ತಾನೆ. ಅವ್ರ ಹತ್ರ ಹೋಗ್ಬಿಟ್ಟು, ಮಾಡ್ತಿರೋ ಕೆಲಸನೆಲ್ಲ ನಿಲ್ಲಿಸ್ರಿ, ಈ ಮದುವೆ ಕ್ಯಾನ್ಸಲ್ ಆಗ್ತಿದೆ ಅಂತ ಹೇಳ್ತಾನೆ. ಅವರು ಯಾರು ಕೂಡ ತಾಂಡವ್ ಮಾತನ್ನ ಕೇಳಿಸ್ಕೊಳ್ತಾನೂ ಇರೋದಿಲ್ಲ. ಆಗ ಅಲ್ಲಿ ಒಂದಷ್ಟು ಮಿಷನ್ಸ್ಗಳು ಓಡ್ತಿರುತ್ತೆ, ಗ್ರೈಂಡರು, ಮಿಕ್ಸಿ, ಈ ರೀತಿ ಒಂದಷ್ಟು ಮಿಷನ್ಸ್ಗಳ ಸೌಂಡ್ ಬರ್ತಿರುತ್ತೆ. ಸೊ ತಾಂಡವ್ ಹೋಗಿ ಮೊದಲು ಆ ಸ್ವಿಚ್ನೆಲ್ಲ ಆಫ್ ಮಾಡ್ತಾನೆ. ಆಫ್ ಮಾಡಿಬಿಟ್ಟು ಅಲ್ಲಿರುವಂತಹ ವರ್ಕರ್ಸ್ಗೆ ಹೇಳ್ತಾನೆ, ಮಾಡೋ ಕೆಲಸನೆಲ್ಲ ನಿಲ್ಲಿಸ್ರಿ, ಏನಕ್ರಿ ಅಡುಗೆ ಎಲ್ಲ ಮಾಡಿಬಿಟ್ಟು ವೇಸ್ಟ್ ಮಾಡ್ತಿದ್ದೀರಾ, ಈ ಮದುವೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ, ಮದುವೆ ನಿಂತೋಗಿದೆ ಅಂತ ಹೇಳಿ ಇಲ್ಲಿ ತಾಂಡವ್ ಹೇಳ್ತಾನೆ. ಆಗ ಅಲ್ಲಿ ಮದುವೆ ಕೇಟ್ರಿಂಗ್ ಒಪ್ಕೊಂಡಿರುವಂತಹ ಮ್ಯಾನೇಜರ್ ಬರ್ತಾರೆ. ಮ್ಯಾನೇಜರ್ ಬಂದ್ಬಿಟ್ಟು, ಇವನು ಯಾರೋ ಹುಚ್ಚ ಅನಿಸುತ್ತೆ, ಬಂದು ಮದುವೆ ಕ್ಯಾನ್ಸಲ್ ಅಂತ ಹೇಳ್ತಿದ್ದಾನೆ, ಇವನು ಹೇಳ್ದ ಅಂದ್ಬಿಟ್ಟು ಮದುವೆಗೆ ಅಡುಗೆ ಮಾಡೋದನ್ನು ನೀವು ನಿಲ್ಲಿಸ್ಬೇಡಿ, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿ ಅಂತ ಹೇಳಿ
ಅಲ್ಲಿರುವಂತಹ ವರ್ಕರ್ಸ್ಗೆ ಆ ಮ್ಯಾನೇಜರ್ ಹೇಳ್ತಾರೆ. ಆಗ ತಾಂಡವ್ಗೆ ತುಂಬಾ ಕೋಪ ಬರುತ್ತೆ. ಏನೋ ಮಾಡೋ ಅಡುಗೆನೆಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾನು ಇವ್ರ ಹತ್ರ ಹೇಳಕ್ಕೆ ಬಂದರೆ ಇವ್ರು ನನಗೆ ಅಂತಿದ್ದಾರೆ, ಏನಾದ್ರು ಮಾಡ್ಕೊಂಡು ಹಾಳಾಗೋಗಿ ಅಂತ ಹೇಳಿ ತಾಂಡವ್ ಮತ್ತೆ ಇಲ್ಲಿ ಮಂಟಪದ ಹತ್ರ ಬರ್ತಾನೆ. ಮಂಟಪದ ಹತ್ರ ಬಂದಾಗ ಅಲ್ಲಿ ಗೌರಿ ಪೂಜೆಗೆ ರೆಡಿ ಮಾಡ್ಕೊಳ್ತಿರ್ತಾರೆ. ರೆಡಿ ಮಾಡ್ಕೊತಿರೋಂತಹ ಹುಡುಗರಿಗೆ ಹೇಳ್ತಾನೆ, ಏನ್ರಿ ಮಾಡ್ತಿದ್ದೀರಾ ಅಂತ ತಾಂಡವ್ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಗೌರಿ ಪೂಜೆಗೆ ರೆಡಿ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಆಗ ತಾಂಡವ್ ಮದುವೆನೇ ಕ್ಯಾನ್ಸಲ್ ಆಗ್ತಿದೆ, ಇನ್ನು ಗೌರಿ ಪೂಜೆಗೆ ಏನಕ್ಕೆ ರೆಡಿ ಮಾಡ್ತಿದ್ದೀರಾ, ನಿಲ್ಸ್ರಿ ಇದನ್ನೆಲ್ಲ ಅಂತ ಹೇಳಿ ತಾಂಡವ್ ಹೇಳ್ತಾನೆ. ಆಗ ಇವೆಂಟ್ ಮ್ಯಾನೇಜರ್ ಬಂದ್ಬಿಟ್ಟು, ಇವನ್ ಯಾರೋ ಹುಚ್ಚ ಅನ್ಸುತ್ತೆ, ಇವನ್ ಮದುವೆ ಕ್ಯಾನ್ಸಲ್ ಅಂದಿದ ತಕ್ಷಣ ನೀವು ಕೆಲಸ ಮಾಡೋದನ್ನ ನಿಲ್ಲಿಸ್ಬೇಡಿ, ನಿಮ್ಮ ಪಾಡಿಗೆ ನೀವು ಎಲ್ಲ ಅರೇಂಜ್ಮೆಂಟ್ಸು ಮಾಡಿ ಅಂತ ಹೇಳಿ ಅಲ್ಲಿದ್ದಂತಹ ಈವೆಂಟ್ ಮ್ಯಾನೇಜರ್ ಹೇಳ್ತಾರೆ. ಆಗ ತಾಂಡವ್ ತುಂಬಾ ಕೋಪ ಬರುತ್ತೆ. ಆಫ್ಟರ್ ಆಲ್ ಕೆಲಸದವರು ಕೂಡ ನನ್ನ ಮಾತು ಕೇಳ್ತಿಲ್ವಲ್ಲ, ಇವ್ರಿಗೆಲ್ಲ ಏನು ಮುಚ್ಚಿಡ್ತಿದ್ಯಾ, ಕಾಮತ್ ಅವರೇ ಹೇಳಿದ್ದಾರೆ ಈ ಮದುವೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ, ಆದರೂ ಕೂಡ ಇವ್ರು ಯಾರು ನನ್ನ ಮಾತನ್ನೇ ನಂಬ್ತಿಲ್ಲ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಕಾಮತ್ ಅವರು ತಾಂಡವ್ ಹತ್ರ ಬರ್ತಾರೆ. ಏನಪ್ಪ ತಾಂಡವ್ ಇಷ್ಟೊಂದು ಫ್ರಸ್ಟ್ರೇಟ್ ಆಗಿದೆಯಾ ಅಂತ ಕೇಳ್ತಾರೆ. ಆಗ ತಾಂಡವ್ ಹೇಳ್ತಾನೆ, ನೋಡಿ ಸರ್, ಮದುವೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಆ ಭಟ್ರ ಹತ್ರ ಹೇಳಿದೆ, ಅವರು ಕೂಡ ಅಡುಗೆ ಮಾಡೋದನ್ನು ನಿಲ್ಲಿಸ್ತಿಲ್ಲ, ಹಾಗೆ ಈ ಇವೆಂಟ್ ಮ್ಯಾನೇಜರು ಕೂಡ ಅದೇ ರೀತಿ ಹೇಳ್ತಿದ್ದಾನೆ, ಮದುವೆ ಕ್ಯಾನ್ಸಲ್ ಆಗಿದೆ, ಗೌರಿ ಪೂಜೆಗೆಲ್ಲ ಏನು ರೆಡಿ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದೀನಿ, ಆದರೂ ಕೂಡ ರೆಡಿ ಮಾಡ್ತಾನೆ ಇದ್ದಾರೆ ಅಂತ ಹೇಳಿ ಹೇಳ್ತಾನೆ. ಆಗ ಕಾಮತ್ ಅವ್ರು ಹೇಳ್ತಾರೆ, ಆಫ್ಟರ್ ಆಲ್ ಕೆಲಸದವ್ರು ಅವರಲ್ಲ, ಆ ಕೆಲಸದವರೇ ನಿನ್ನ ಮಾತು ಕೇಳೋದಕ್ಕೆ ರೆಡಿ ಇಲ್ಲ ಅಂತಂದ ಮೇಲೆ ನಾನು ಕಿಶನ್ ಅವ್ರ ತಂದೆ ನಿನ್ನ ಮಾತನ್ನ ಕೇಳಿ ಈ ಮದುವೆ ನಿಲ್ಲಿಸ್ತೀನಿ ಅಂತ ಹೇಳಿ ನೀನು ಹೆಂಗಪ್ಪ ಅಂದ್ಕೊಂಡೆ ಅಂತ ಹೇಳಿ ತಾಂಡವ್ನ ಕೇಳ್ತಾರೆ. ಆಗ ತಾಂಡವ್ ಹೇಳ್ತಾನೆ, ಏನು ಮದುವೆ ನಿಲ್ಸಲ್ವಾ ಅಂತ ಕೇಳಿ ಅವ್ನು ಇನ್ನೂ ಸ್ವಲ್ಪ ಜೋರಾಗಿ ಮಾತಾಡೋದಕ್ಕೆ ಬರ್ತಾನೆ. ಆಗ ಕಾಮತ್ ಅವ್ರು ತೆಗೆದು ಒಂದು ಕಪಾಳಕ್ಕೆ ಬೀಳಿಸ್ತಾರೆ. ಹೊಡೆದು ಜಸ್ಟ್ ಒಂದಲ್ಲ ಒಂದು 3-4 ಹೇಟನೆ ಹೊಡಿತಾರೆ. ಇದೇ ರೀತಿ ಮಾತಾಡ್ಕೊಂಡಿದ್ದು ಮದುವೆನ ನಿಲ್ಸೋದಕ್ಕೆ ಮತ್ತೆ ಮತ್ತೆ ಪ್ರಯತ್ನ ಪಟ್ಟಿದ್ಯಾ ಅಂತಂದರೆ ಇನ್ನೂ 4 ಕೊಡ್ತೀನಿ ಅಷ್ಟೇ, ಮೊದಲು ಹೋಗೋ ಇಲ್ಲಿಂದ ಅಂತ ಹೇಳಿ ಕಳಿಸ್ತಾರೆ. ಪಾಪ ಕುಸುಮನ್ಗೆ, ಭಾಗ್ಯನ್ಗೆ ಎಲ್ರಿಗೂ ಸಹ ತುಂಬಾ ಬೇಜಾರಾಗ್ತಿರುತ್ತೆ. ಕಾಮತ್ ಅವರು ತಾಂಡವ್ ಮೇಲೆ ಕೈ ಮಾಡಿದಾಗ ಭಾಗ್ಯ ಅದನ್ನು ತಡೆಯೋದಕ್ಕೆ ಅಂತ ಬರ್ತಾಳೆ. ಆಗ ಕಾಮತ್ ಅವ್ರು ಭಾಗ್ಯನ್ಗೂ ಕೂಡ ಬೈತಾರೆ, ಸುಮ್ಮನೆ ನಿಂತ್ಕೊಳ್ಳಮ್ಮ, ನೀನು ನಿನ್ನ ಬಗ್ಗೆ ಅಷ್ಟೆಲ್ಲ ಕೆಟ್ಟದಾಗಿ ಮಾತಾಡ್ತಿದ್ದಾನೆ, ಅಷ್ಟೆಲ್ಲ ಕೆಟ್ಟದಾಗಿ ಮಾತಾಡ್ತಿದ್ರು ಸಹ ನೀನು ಮತ್ತೆ ಬಂದು ಅವನಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ನಿನ್ಗೇನು ಬುದ್ಧಿ ಇದೆಯೋ ಇಲ್ವೋ, ಸುಮ್ಮನೆ ನಿಂತ್ಕೊ ಅಂತ ಹೇಳಿ ಕಾಮತ್ ಅವರು ಭಾಗ್ಯನ್ನು ಸಹ ಅಲ್ಲಿ ಸುಮ್ಮನಾಗಿಸ್ತಾರೆ. ನಂತರ ಸೆಕ್ಯೂರಿಟಿಗಳನ್ನ ಕರೆದುಬಿಟ್ಟು ತಾಂಡವ್ನ ಅಲ್ಲಿಂದ ಹೊರಗಡೆ ಹಾಕ್ಸ್ತಾರೆ. ಹೊರಗಡೆ ಹಾಕ್ಸ್ಬೇಕಾದ್ರೆ ಅಲ್ಲಿ ಆದಿ ಅವ್ರು ನೋಡ್ತಾರೆ. ಆದಿಗೆ ಅಲ್ಲಿ ಹೊರಗಡೆ ಆಗ್ತಿರೋದು ತಾಂಡವ್ ಅವರು ಅನ್ನೋದು ಗೊತ್ತಾಗೋದಿಲ್ಲ. ಅಲ್ಲಿದ್ದಂತಹ ಸೆಕ್ಯೂರಿಟಿ, ಹೊರಗಡೆ ಬಂದಂತಹ ಸೆಕ್ಯೂರಿಟಿನ ಆದಿ ಅವ್ರು ಕೇಳ್ತಾರೆ, ಯಾರದು ಅಂತ ಹೇಳಿ ಕೇಳ್ತಾರೆ. ಆಗ ಸುಷ್ಮಿತಾ ಅವ್ರು ಎಂಟ್ರಿ ಕೊಡ್ತಾರೆ. ಸುಷ್ಮಿತಾ ಅವ್ರು ಬಂದು, ಇನ್ಯಾರಾಗಿರ್ತಾರೆ, ಭಾಗ್ಯನ ಗಂಡನೇ ಅವರು ಅಂತ ಹೇಳ್ತಾರೆ. ಏನು ಭಾಗ್ಯನ ಗಂಡನ, ಅವನೇನಕ್ಕೆ ಬಂದಿದ್ದ ಇಲ್ಲಿ ಅಂತ ಆದಿ ಕೇಳ್ತಾರೆ. ಇನ್ನೇನಕ್ಕೆ ಸರ್ ಬಂದಿರ್ತಾರೆ, ಹೇಗಾದರೂ ಮಾಡಿ ಈ ಮದುವೆನ ಹಾಳು ಮಾಡಬೇಕು ಅಂತ ಹೇಳಿ ಬಂದಿರ್ತಾರೆ ಅಂತ ಹೇಳಿ ಇಲ್ಲಿ ಸುಷ್ಮಿತಾ ಅವರು ಆದಿ ಹತ್ರ ಹೇಳ್ತಾರೆ. ಹೌದಾ ಅಂತಂದ್ಬಿಟ್ಟು ನೆಕ್ಸ್ಟ್ ಭಾಗ್ಯ, ನಿಮಗೆ ಭಾಗ್ಯ ಗೊತ್ತು, ಮತ್ತು ನೀವು ಯಾರ ಕಡೆಯವರು ಅಂತ ಕೇಳ್ತಾರೆ. ಸುಷ್ಮಿತಾ ಅವ್ರು, ನಾನು ಭಾಗ್ಯನ ಕಡೆಯವಳು ಸರ್, ನಾನು ಕೆಲಸ ಮಾಡ್ತಿರೋದು ಸಿಟಿ ಆಫ್ ಲೈಟ್ಸ್ ಹೋಟೆಲ್, ನಿಮ್ಮ ಹೋಟ್ಲಲ್ಲೇ ನಾನು ವರ್ಕ್ ಮಾಡ್ತಿರೋದು, ಆ್ಯಂಡ್ ಭಾಗ್ಯ ಅವರು ಕೂಡ ಮೇನ್ ಚೆಫ್ ಆಗಿ ಈ ಹೋಟ್ಲಲ್ಲಿ ವರ್ಕ್ ಮಾಡಿದ್ರು ಅಂತ ಹೇಳ್ತಾರೆ. ಆವಾಗ ಆದಿಗೆ ಶಾಕ್ ಆಗುತ್ತೆ, ಏನು ಭಾಗ್ಯ ವರ್ಕ್ ಮಾಡಿದ್ಲ ನಮ್ಮ ಹೋಟ್ಲಲ್ಲ ಅಂತ ಕೇಳ್ತಾರೆ. ಆಗ ಸುಷ್ಮಿತಾ ಅಲ್ಲಿ ಹೋಟ್ಲಲ್ಲಿ ನಡೆದಿದ್ದಂತಹ ಸ್ಟೋರೀಸ್ನೆಲ್ಲ ಹೇಳ್ತಾಳೆ. ಎಸ್ ಸರ್, ಮೇನ್ ಚೆಫ್ ಆಗಿ ಭಾಗ್ಯ ಅವರು ವರ್ಕ್ ಮಾಡ್ತಿದ್ರು, ಬಟ್ ಕನಿಕಾ ಅವರು ಬಂದು ಮಾಡಿದಂತಹ ಒಂದೇ ಒಂದು ಕೆಲಸದಿಂದ ಅಲ್ಲಿ ಇದ್ದಂತಹ ಒಂದಷ್ಟು ಭಾಗ್ಯರ ಅಸಿಸ್ಟೆಂಟ್ಸ್ ಆಗಿದ್ದಂತಹ ಕೆಲಸದವರ ಕೆಲಸ ಹೋಗಬಾರ್ದು ಅಂತ ಹೇಳಿ ಯಾರೋ ಮಾಡಿದ ತಪ್ಪನ್ನ ಭಾಗ್ಯ ಅವರು ತಮ್ಮ ಮೇಲೆ ಹಾಕೊಂಡು ಅಲ್ಲಿದ್ದಂತಹ ಕೆಲಸನ ಬಿಟ್ಬಿಟ್ಟು ಬಂದರು ಅಂತ ಹೇಳ್ತಾರೆ. ಆಗ ಆದಿಗೆ ಗೊತ್ತಾಗುತ್ತೆ, ಭಾಗ್ಯ ಇಷ್ಟೊಂದು ಒಳ್ಳೆಯವಳ, ಭಾಗ್ಯನ ಬಗ್ಗೆ ನಾನೇ ತಪ್ಪು ತಿಳ್ಕೊಂಡಿದ್ದೀನಿ ಅಂತ ಹೇಳಿ ಆಗ ಆದಿಗೂ ಸಹ ಗೊತ್ತಾಗ್ತಿರುತ್ತೆ. ಸೊ ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆಯಲ್ಲಿ ಇಷ್ಟೆಲ್ಲ ನಡೆಯುತ್ತೆ. ಆ್ಯಂಡ್ ಮುಂದಿನ ಸಂಚಿಕೆಯಲ್ಲಿ ಅಂತ ತೋರಿಸ್ತಾರಲ್ಲ, ಅದರಲ್ಲಿ ಏನಾಗುತ್ತೆ ಅಂತಂದರೆ ಭಾಗ್ಯನೇ ಹೋಗ್ಬಿಟ್ಟು ಅಲ್ಲಿ ಪೂಜಾನ ಲಕ್ಷ್ಮಿ, ಅಂದರೆ ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ ಇದ್ದಲ್ಲ, ಆ ಲಕ್ಷ್ಮಿ ಬಂದ್ಬಿಟ್ಟು ಪೂಜಾನ ಹಸೆಮಣೆಗೆ ಕರ್ಕೊಂಬಂದು ಕೂರಿಸ್ತಿರ್ತಾರೆ. ಆ ಟೈಮಲ್ಲಿ ಭಾಗ್ಯ ಹೋಗ್ಬಿಟ್ಟು ಪೂಜಾನ ಕರ್ಕೊಂಡು ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ, ನಡಿ ಇಲ್ಲಿಂದ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿರ್ತಾಳೆ. ಸೊ ಇಲ್ಲಿಗೆ ಭಾಗ್ಯಲಕ್ಷ್ಮಿ ಸಂಚಿಕೆ ಮುಗಿಯುತ್ತೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ಇದೇ ರೀತಿಯಾದಂತಹ ಕನ್ನಡ ಸೀರಿಯಲ್ಸ್ಗಳ ಅಪ್ಡೇಟ್ಗಳಿಗಾಗಿ ನನ್ನ ಚಾನಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.